ರಾಜೀನಾಮೆ ಸುದ್ದಿಯನ್ನ ತಳ್ಳಿ ಹಾಕಿದಂತಹ ಸಚಿವ ಕೆಜೆ ಜಾರ್ಜ್, ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ನನಗೆ ಪಕ್ಷ ಎಲ್ಲವನ್ನೂ ಕೂಡ ಕೊಟ್ಟಿದೆ, ನನಗೆ ಯಾವುದೇ ಬೇಸರ ಇಲ್ಲ ಅಂತ ಜಾರ್ಜ್ ಹೇಳ್ತಾ ಇದ್ದಾರೆ. ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಜಾರ್ಜ್, ನನಗೆ ಯಾವುದೇ ಬೇಸರ ಇಲ್ಲ, ಪಕ್ಷ ಎಲ್ಲವನ್ನೂ ಕೂಡ ನನಗೆ ಕೊಟ್ಟಿದೆ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಹೇಳ್ತಿದ್ದಾರೆ. ರಾಜೀನಾಮೆ ಸುದ್ದಿಯನ್ನ ತಳ್ಳಿ ಹಾಕಿದ್ದಾರೆ ಸಚಿವ ಕೆಜೆ ಜಾರ್ಜ್, ನನಗೆ ಯಾವುದೇ ಬೇಸರ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ನಾನು ಹ್ಯಾಪಿ ಆಗಿದ್ದೀನಿ, ಸಂತೋಷವಾಗಿದ್ದೀನಿ. ಬಿಜೆಪಿಗರು ಅಧಿಕಾರ ಕಳೆದುಕೊಂಡು ಏನೇನೋ ಹೇಳ್ತಾ ಇದ್ದಾರೆ. ಅಶ್ವವೇಗ ನ್ಯೂಸ್ ಜೊತೆಗೆ ಮನಬಿಚ್ಚಿ ಮಾತನಾಡಿದಂತಹ ಕೆಜೆ ಜಾರ್ಜ್, ರಾಜೇಂದ್ರ ಚೋಳನ್ ವಿಚಾರದಲ್ಲಿ ಬೇಸರಗೊಂಡಿದ್ದಂತಹ ಜಾರ್ಜ್ ರಾಜೀನಾಮೆ ಸಾಧ್ಯತೆ ಬಗ್ಗೆ ಅಶ್ವವೇಗದಿಂದಲೇ ಮೊದಲ ವರದಿ. ಹೀಗಾಗಿ ಅಶ್ವವೇಗ ವರದಿ ನೋಡಿ ಸ್ಪಷ್ಟನೆ ಕೊಟ್ಟಿರುವಂತಹ ಸಚಿವ ಕೆಜೆ ಜಾರ್ಜ್, ರಾಜೀನಾಮೆ ಸುದ್ದಿಯನ್ನ ತಳ್ಳಿ ಹಾಕ್ತಾ ಇದ್ದಾರೆ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ನನಗೆ ಪಕ್ಷ ಎಲ್ಲವನ್ನೂ ಕೂಡ ಕೊಟ್ಟಿದೆ, ನನಗೆ ಯಾವುದೇ ಬೇಸರ ಇಲ್ಲ ಅಂತ ಸಚಿವ ಕೆಜೆ ಜಾರ್ಜ್ ಹೇಳ್ತಾ ಇರುವಂತದ್ದು. ರಾಜೀನಾಮೆ ಸುದ್ದಿಯನ್ನ ತಳ್ಳಿ ಹಾಕ್ತಾ ಇದ್ದಾರೆ. ನಾನು ಸಂತೋಷವಾಗಿದ್ದೀನಿ, ರಾಮಲಿಂಗಾರೆಡ್ಡಿ ಅವರಿಗೆ ಕೇಳಿ ಬೇಕಾದ್ರೆ ಅಂತ ಹೇಳ್ಬಿಟ್ಟು ಸೊ ಅವರು ರಾಜೀನಾಮೆಯನ್ನ ಕೊಡೋದಕ್ಕೆ ಮುಂದಾಗಿರುವಂಥದ್ದು. ಸೊ ಅಲ್ಲಿ ಆಗ್ತಾ ಇರುವಂಥದ್ದು ಬೆಳವಣಿಗೆಗಳು. ಸೊ ನಾನು ಆರಾಮಾಗಿದ್ದೀನಿ, ಪಕ್ಷ ನಂಗೆಲ್ಲವನ್ನೂ ಕೂಡ ಕೊಟ್ಟಿದ್ದೆ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಅಶ್ವವೇಗ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು. ಸೊ ಅದನ್ನು ನೋಡ್ಬಿಟ್ಟು ರಿಯಾಕ್ಟ್ ಮಾಡಿರುವಂಥದ್ದು. ಸೊ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ಜಾರ್ಜ್. ರಾಜೀನಾಮೆಗೆ ಸಾಧ್ಯತೆ ಬಗ್ಗೆ ಮೊದಲು ವರದಿಯನ್ನ ಮಾಡಿದಂತಹ ನಿಮ್ಮ ಅಶ್ವವೇಗ ನ್ಯೂಸ್ ಇದನ್ನ ವರದಿಯನ್ನ ನೋಡಿ ಸ್ಪಷ್ಟನೆಯನ್ನ ಕೊಟ್ಟಿರುವಂತಹ ಸಚಿವ ಕೆಜೆ ಜಾರ್ಜ್ ರಾಜೀನಾಮೆ ಸುದ್ದಿಯನ್ನ ತಳ್ಳಿ ಹಾಕಿದ್ದಾರೆ. ಫೈನಲಿ ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು, ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಆಗಿದ್ದೇನೆ, ಪಕ್ಷ ನಂಗೆಲ್ಲವನ್ನೂ ಕೊಟ್ಟಿದೆ, ನಾನು ಯಾಕೆ ರಾಜೀನಾಮೆಯನ್ನ ಕೊಡ್ಲಿ, ನೀವು ಹೋಗಿ ರಾಮಲಿಂಗಾರೆಡ್ಡಿ ಅವರಿಗೆ ಕೇಳಿ ಅಂತ ಹೇಳ್ಬಿಟ್ಟು ಜಾರ್ಜ್ ರಿಯಾಕ್ಟ್ ಮಾಡಿದ್ದಾರೆ. ಅದಕ್ಕೆ ನನಗೆ ಇಲ್ಲಿ ತನಕ ಕಾಂಗ್ರೆಸ್ ಪಕ್ಷ ಎಲ್ಲ ಕೊಟ್ಟಿದ್ದಾರೆ, ಈಗಲೂ ಸಮೇತ ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಸೋನಿಯಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸಿದ್ದರಾಮಯ್ಯವರಿಗೆ, ನಮ್ಮ CM DK ಶಿವಕುಮಾರ್ ಅವರಿಗೆ ಸಮೇತ, ಮತ್ತು ರಣದೀಪ್ ಸುರ್ಜೇವಾಲಾ ಅವರಿದ್ದಾರೆ, ರಣದೀಪ್ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್, ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಿದ್ದೀನಿ. ನಂದು ಇದರಲ್ಲಿ ನೋಡಿ ಏನೇ ಹಾಕಿದ್ದೀನಿ, ನನಗೆ ಏಕೆ ಯಾರು ನೀವು ಅತೃಪ್ತಿಯಿಂದ ಹಾಕಿದ್ರೆ ಒಂದೊಂದು ಇದರಲ್ಲಿ ಹಾಕ್ತೀರಾ? ಅದೇ ನನಗೆ ಬೇಸರ ಅಷ್ಟೇ. ನಾನು ಯಾವುದು ಸಂತಸದಲ್ಲಿದ್ದೀನಿ, ಎಲ್ಲ ಇದರಲ್ಲಿಯೂ ನನಗೆ ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದೆ, ಈಗಲೂ ಕೊಟ್ಟಿದ್ದಾರೆ. ನಾನು ಯಾವುದೇ ರೀತಿ ನನಗೆ ಬೇಸರ ಇಲ್ಲ, ಅತಿ ಸಂತಸದಲ್ಲಿದ್ದೀನಿ. ಸರ್, ಇವತ್ತು ರಾಮಲಿಂಗಾರೆಡ್ಡಿ ಅವರು ಅವರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಸರ್. ಈ ಬಗ್ಗೆ ಇವತ್ತೇನಾದ್ರೂ ಹೈಕಮಾಂಡ್ ಜೊತೆ ಏನಾದರೂ ಚರ್ಚೆ ಆಯ್ತಾ? ಅವ್ರಿಗೆ ಯಾವ ರೀತಿಯಾಗಿ ಮನವೊಲಿಸಬೇಕು ಅಂತ ಏನಾದ್ರು? ಸರ್ ನೋಡಿ, ನಾನು ಸಮಾಧಾನದಲ್ಲಿರೋದು ನನಗೆ ಅಸಮಾಧಾನ ಅಂತ ಹೇಳಿದ ಮೇಲೆ ನಾನು ಏನೇನು ಅದಕ್ಕೆ ಹೇಳ್ತಾ ಇದ್ದು, ರಾಮಲಿಂಗಾರೆಡ್ಡಿ ಅವ್ರನ್ನ ಕೇಳಿ, ಅವರು ಹೇಳ್ತಾರೆ ಅವ್ರು ಏನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸರ್, ಈ ಬಗ್ಗೆ ಹೈಕಮಾಂಡ್ ಜೊತೆ ಏನಾದರೂ ಚರ್ಚೆ ಆಯ್ತಾ? ಅವ್ರಿಗೆ ಯಾವ ರೀತಿಯಾಗಿ ನೋಡಿ, ನನಗೂ ಅದಕ್ಕೆ ಸಂಬಂಧ ಇಲ್ಲ. ಅದು ರಾಮಲಿಂಗಾರೆಡ್ಡಿ ಅವರು ನನ್ನ ಸ್ನೇಹಿತರು, ಅವರು ಎಲ್ಲ ನಿಮಗೆ ಹೇಳಿರ್ಬೇಕು ಹೊರತು ನಂದು ಬೇಸರ ಹೇಳಿದ್ರೆ ನಾನು ಹೇಳದ ವಿಚಾರನ ನೀವು ಆಗ್ತಿದ್ದೀರಲ್ಲ, ನನಗೆ ಇದು ದೊಡ್ಡ ನ್ಯೂಸು ನಿಮಗೆ ಕಡಿಮೆ ಆಗ್ತಾ ಇದ್ದು ಬಿಟ್ಟು ನಾನೇನು ಮಾಡಲಿ? ಸರ್, KH ಮುನಿಯಪ್ಪ ಅವರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನೀವು ಅವ್ರನ್ನ ಕೇಳ್ತೀನಿ. ನಾನು ಬೇಸರ ಅಂತ ಹೇಳೋದಕ್ಕೆ ನಾನು ಅದರ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ನನಗೆ ಯಾವುದೇ ಬೇಸರ ಇಲ್ಲ, ಸಂತಸದಿದ್ದೀನಿ. ಕಾಂಗ್ರೆಸ್ ಪಕ್ಷ ಯಾವಾಗಲೂ ನನಗೆ ಗೌರವ ಕೊಟ್ಟಿದ್ದಾರೆ ಮತ್ತು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ. ನಾನು ಆ ರೆಸ್ಪಾನ್ಸಿಬಿಲಿಟಿ ಪ್ರಕಾರ ಕೆಲಸ ಮಾಡ್ತೀನಿ. ಕೊನೆಯದಾಗಿ ಸರ್, ಬಿಜೆಪಿ ಅವರು ಟೀಕೆ ಮಾಡ್ತಿದ್ದಾರೆ, ಈ ಸರ್ಕಾರ 2 ವರ್ಷಗಳ ಕಾಲ ಪೂರ್ಣಗೊಳಿಸೋದಿಲ್ಲ, ಮಧ್ಯದಲ್ಲೇ ಸರ್ಕಾರ ಹೋಗುತ್ತೆ ಅನ್ನೋದು. ಅವರು ಸರ್ಕಾರ ಬಂದ ದಿವಸದಿಂದ ಹೇಳ್ತಾನೆ ಇದ್ದಾರೆ, ಬಟ್ ಇಷ್ಟು ವರ್ಷ ನಡೆಸ್ಕೊಂಡು ಬರಲಿಲ್ವ? ಅವರಿಗೆ ಏನು ಬಿಟ್ಟರೆ ಅಧಿಕಾರ ಕಳ್ಕೊಂಡು ಈ ಮೀನು ಯಾವಾಗ ನೆಲಕ್ಕೆ ಬಂದುಬಿಟ್ರೆ ಪಟ ಆಗ್ತದಲ್ಲ, ನೀರಲ್ಲಿ ಇರಬೇಕು ದುಡ್ಡು. ಅವರು ವಿರೋಧ ಪಕ್ಷದಲ್ಲಿ ಇರಲಿ, ನಾವು ಆಡಳಿತ ಪಕ್ಷದಲ್ಲಿ. ಕಾಂಗ್ರೆಸ್ 3 ಗುಂಪಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅವ್ರು ನೀವು ಹೇಳ್ತೀರಾ, ಅವರು ಹೇಳ್ತಾರಾ? ಅವರು ಅದನ್ನು ಹೇಳಲೇಬೇಕಲ್ಲ. ಅವರು ವಿರೋಧ ಪಕ್ಷದಲ್ಲಿದ್ದಾರೆ, ಅವರು ಅಧಿಕಾರದಲ್ಲಿ ಇಲ್ಲ. ಅಧಿಕಾರದಲ್ಲಿ ಇದ್ದಾಗ ಜನ ಅವ್ರನ್ನ ತಿರಸ್ಕಾರ ಮಾಡಿಬಿಟ್ಟು ಮನೆ ಕಳಿಸಿದ್ದಾರೆ. ಇನ್ನು ವಾಪಸ್ ಬರ್ಲಿಕ್ಕೆ ಏನಾದ್ರೆಲ್ಲ ಹುಡುಕ್ತಾ ಇದ್ದಾರೆ ಅಷ್ಟೇ. ಥ್ಯಾಂಕ್ ಯು ಸರ್. ಎಸ್ ಸೊ ನೋಡ್ತಾ ಇದ್ವಿ ಜಾರ್ಜ್ ಅವರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರು ಅಂತ. ಅವರು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ, ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಸೊ ನಾನು ರಾಜೀನಾಮೆಯನ್ನು ಕೊಡುವಂಥದ್ದು ಎಲ್ಲ ಸುಳ್ಳು, ನಾನು ಆ ರೀತಿಯಾಗಿ ಹೇಳೇ ಇಲ್ಲ, ಸೊ ತಪ್ಪು ವರದಿಯನ್ನು ಮಾಡ್ತಾ ಇದ್ದೀರಾ ಅಂತಲೂ ಕೂಡ ಹೇಳಿದ್ರು. ಬಟ್ ಮೂಲಗಳ ಪ್ರಕಾರ ಅಸಮಾಧಾನ ಇದೆ, ಬೇಸರ ಇದೆ ಅನ್ನುವಂಥದ್ದು
ಎಲ್ಲೋ ಒಂದು ಕಡೆ ಅವರು ರಾಜೀನಾಮೆಯನ್ನು ಕೊಡ್ತಾರೆ ಅನ್ನುವಂಥದ್ದು ಗೊತ್ತಾದ ತಕ್ಷಣ ವರದಿಯನ್ನು ಪ್ರಸಾರ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನು ನೋಡಿ ಮೊದಲನೇದಾಗಿ ಅವರು ಅದೆಲ್ಲವೂ ಕೂಡ ಊಹಾಪೋಹಗಳಷ್ಟೇ, ನಾನು ಪಕ್ಷಕ್ಕೆ ನಿಷ್ಠೆಯಿಂದ ದುಡಿದಿದ್ದೀನಿ, ನನಗೇನು ಬೇಕು ಪಕ್ಷ ಎಲ್ಲವನ್ನು ಕೂಡ ನನಗೆ ಕೊಟ್ಟಿದೆ, ಸೊ ನನಗೆ ಯಾವುದೇ ಅಸಮಾಧಾನ ಇಲ್ಲ, ನಾನು ರಾಜೀನಾಮೆಯನ್ನು ಕೊಡೋದಿಲ್ಲ, ನನಗೆ ಯಾವುದೇ ಬೇಸರ ಇಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ KJ ಜಾರ್ಜ್. ಇನ್ನು ರಾಮಲಿಂಗಾರೆಡ್ಡಿ ಅವರು ಅತ್ಯಾಪ್ತರು ಅವ್ರ ಬಗ್ಗೆ ಕೇಳಿದಂತಹ ಸಂದರ್ಭದಲ್ಲೂ ಕೂಡ ಅವ್ರು ಯಾವುದೇ ರೀತಿಯಾದಂತಹ ರಿಯಾಕ್ಟ್ ಮಾಡೋದಕ್ಕೆ ಇಚ್ಛಿಸಲಿಲ್ಲ, ಬಿಕಾಸ್ ನೀವು ಅವ್ರನ್ನೇ ಹೋಗಿ ಕೇಳಬೇಕು ಅಂತ ಹೇಳ್ಬಿಟ್ಟು. ಮತ್ತು ಇನ್ನೊಂದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಕಾಂಗ್ರೆಸ್ 3 ಬಾಗ್ಲಾಗಿದೆ ಅನ್ನುವಂಥ ವಿಚಾರ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಸೊ ಅದ್ರ ಬಗ್ಗೆನೂ ಕೂಡ ಅವ್ರು ಯಾವುದೇ ರೀತಿಯಾದಂಥ ರಿಯಾಕ್ಟ್ ಮಾಡಲಿಲ್ಲ. ಇಲ್ಲ ಅದೆಲ್ಲವೂ ಕೂಡ ಬಿಕಾಸ್ ಯಾರೇ ಆಗಲಿ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ತಮ್ಮ ಒಡಕುಗಳನ್ನು ಹೇಳ್ಕೊಳ್ಳೋದಕ್ಕೆ ಮುಂದೆ ಬರೋದಿಲ್ಲ. ಬಟ್ ಆಗ್ತಾ ಇರುವಂಥ ಕೋಲ್ಡ್ ವಾರ್ಗಳಾಗಿರ್ಬೋದು, ಗೊಂದಲಗಳಾಗಿರ್ಬೋದು ಎಲ್ಲವೂ ಕೂಡ ನೇರವಾಗಿ ಕಾಣಿಸ್ತಾ ಇದೆ. ಬಟ್ ಇಲ್ಲ ಅಂತ ಹೇಳ್ಬಿಟ್ಟು ಮುಚ್ಚಾಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಷ್ಟೇನೆ. ಎಲ್ಲವೂ ಕೂಡ ಸ್ಪಷ್ಟವಾಗಿ ಕಣ್ಣಿಗೆ ಕಾಣಿಸ್ತಾ ಇದೆ. ಹೈಕಮಾಂಡ್ ಒಂದು ಕಡೆ ಆದರೆ, ಸಿದ್ದರಾಮಯ್ಯ ಒಂದು ಕಡೆ ಆದರೆ, DKಶಿ ಅವರು ಒಂದು ಕಡೆ. ಸೊ 11:11:11 ಸೂತ್ರವನ್ನು ಪ್ಲಾನ್ ಮಾಡಿದ್ದು ಮತ್ತೇನಕ್ಕೆ ಇಲ್ಲೇ ಗೊತ್ತಾಗ್ತಾ ಇದೆ 3 ಬಾಗ್ಲು ಅಂತ ಹೇಳ್ಬಿಟ್ಟು. ಸೊ ಇಲ್ಲ ಅಂತ ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಅಷ್ಟೇನೆ, ಬಿಟ್ರೆ ಎಂತ ಇಲ್ಲ. ಎಲ್ಲರಿಗೂ ನನಗೆ ಇಲ್ಲಿ ತನಕ ಕಾಂಗ್ರೆಸ್ ಪಕ್ಷ ಎಲ್ಲ ಕೊಟ್ಟಿದ್ದಾರೆ, ಈಗಲೂ ಸಮೇತ ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಸೋನಿಯಾ ಗಾಂಧಿಯವರಿಗೆ, ರಾಹುಲ್ ಗಾಂಧಿಯವರಿಗೆ, ಸಿದ್ದರಾಮಯ್ಯವರಿಗೆ, ನಮ್ಮ CM DK ಶಿವಕುಮಾರ್ ಅವರಿಗೆ ಸಮೇತ, ಮತ್ತು ರಂಜೀವ್ ಸುರ್ಜೇವಾಲಾ ಅವರಿದ್ದಾರೆ, ರಣದೀಪ್ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್, ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಿದ್ದೀನಿ. ನನ್ನದು ಇದರಲ್ಲಿ ನೋಡಿ ಇದು ಹಾಕಿದ್ದೀನಿ. ನನಗೆ ಏಕೆ ಯಾರು ನೀವು ಅತೃಪ್ತಿಯಿಂದ ಯಾಕಿದ್ರೆ ಒಂದೊಂದು ಇದರಲ್ಲಿ ಹಾಕ್ತೀರಾ? ಅದೇ ನನಗೆ ಬೇಸರ ಅಷ್ಟೇ. ನಾನು ಯಾವುದು ಸಂತಸದಲ್ಲಿದ್ದೀನಿ, ಎಲ್ಲ ಇದರಲ್ಲಿಯೂ ನನಗೆ ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದೆ, ಈಗಲೂ ಕೊಟ್ಟಿದ್ದಾರೆ. ನಾನು ಯಾವುದೇ ರೀತಿ ನನಗೆ ಬೇಸರ ಇಲ್ಲ, ಅತಿ ಸಂತಸದಲ್ಲಿದ್ದೀನಿ. ಸರ್, ಇವತ್ತು ರಾಮಲಿಂಗಾರೆಡ್ಡಿ ಅವರು ಅವರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಸರ್. ಈ ಬಗ್ಗೆ ಇವತ್ತೇನಾದ್ರೂ ಹೈಕಮಾಂಡ್ ಜೊತೆ ಏನಾದರೂ ಚರ್ಚೆ ಆಯ್ತಾ? ಅವ್ರಿಗೆ ಯಾವ ರೀತಿಯಾಗಿ ಮನವೊಲಿಸಬೇಕು ಅಂತ ಏನಾದರೂ ಸರ್? ನೋಡಿ, ನಾನು ಸಮಾಧಾನದಲ್ಲಿರೋದು ನನಗೆ ಅಸಮಾಧಾನ ಅಂತ ಹೇಳಿದ ಮೇಲೆ ನಾನು ಏನೇನು ಅದಕ್ಕೆ ಹೇಳ್ತಾ ಇದ್ದು, ರಾಮಲಿಂಗಾರೆಡ್ಡಿ ಅವ್ರನ್ನ ಕೇಳಿ, ಅವ್ರು ಹೇಳ್ತಾರೆ ಅವ್ರು ಏನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ನನಗೆ ಸರ್, ಈ ಬಗ್ಗೆ ಹೈಕಮಾಂಡ್ ಜೊತೆ ಏನಾದರೂ ಚರ್ಚೆ ಆಯ್ತಾ? ಅವ್ರಿಗೆ ಯಾವ ರೀತಿಯಾಗಿ ನೋಡಿ, ನನಗೂ ಅದಕ್ಕೆ ಸಂಬಂಧ ಇಲ್ಲ. ಅದು ರಾಮಲಿಂಗಾರೆಡ್ಡಿ ಅವರು ನನ್ನ ಸ್ನೇಹಿತರು, ಅವರು ಎಲ್ಲ ನಿಮಗೆ ಹೇಳಿರ್ಬೇಕು ಹೊರತು ನಂದು ಬೇಸರ ಹೇಳಿದ್ರೆ ನಾನು ಹೇಳಿದ ವಿಚಾರನ ನೀವು ಆಗ್ತಿದ್ದೀರಲ್ಲ, ನನಗೆ ಇದು ದೊಡ್ಡ ನ್ಯೂಸು ನಿಮಗೆ ಕಡಿಮೆ ಆಗ್ತಾ ಇದ್ದು ಬಿಟ್ಟು ನಾನೇನು ಮಾಡಲಿ? ಸರ್, KH ಮುನಿಯಪ್ಪ ಅವರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸರ್. ನೀವು ಅವ್ರನ್ನ ಕೇಳಿ. ಈಗ ನಾನು ಬೇಸರ ಅಂತ ಹೇಳೋದಕ್ಕೆ ನಾನು ಅದರ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ನನಗೆ ಯಾವುದೇ ಬೇಸರ ಇಲ್ಲ, ಸಂತಸದಿದ್ದೀನಿ. ಕಾಂಗ್ರೆಸ್ ಪಕ್ಷ ಯಾವಾಗಲೂ ನನಗೆ ಗೌರವ ಕೊಟ್ಟಿದ್ದಾರೆ ಮತ್ತು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ. ನಾನು ಆ ರೆಸ್ಪಾನ್ಸಿಬಿಲಿಟಿ ಪ್ರಕಾರ ಕೆಲಸ ಮಾಡ್ತೀನಿ ಸರ್. ಕೊನೆಯದಾಗಿ ಸರ್, BJP ಅವರು ಟೀಕೆ ಮಾಡ್ತಿದ್ದಾರೆ, ಈ ಸರ್ಕಾರ 2 ವರ್ಷಗಳ ಕಾಲ ಪೂರ್ಣಗೊಳಿಸೋದಿಲ್ಲ, ಮಧ್ಯದಲ್ಲೇ ಸರ್ಕಾರ ಹೋಗುತ್ತೆ ಅನ್ನೋತರ. ಅವರು ಸರ್ಕಾರ ಬಂದ ದಿವಸದಿಂದ ಹೇಳ್ತಾನೆ ಇದ್ದಾರೆ, ಬಟ್ ಇಷ್ಟು ವರ್ಷ ನಡೆಸ್ಕೊಂಡು ಬರಲಿಲ್ವಾ? ಅವರಿಗೆ ಏನು ಬಿಟ್ಟರೆ ಅಧಿಕಾರ ಕಳ್ಕೊಂಡು ಈ ಮೀನು ಯಾವಾಗ ನೆಲಕ್ಕೆ ಬಂದುಬಿಟ್ರೆ ಪಟ ಆಗ್ತದಲ್ಲ, ನೀರಲ್ಲಿ ಇರಬೇಕು ದುಡ್ಡು. ಅವರು ವಿರೋಧ ಪಕ್ಷದಲ್ಲಿ ಇರಲಿ, ನಾವು ಆಡಳಿತ ಪಕ್ಷದಲ್ಲಿ ಕಾಂಗ್ರೆಸ್ಸಲ್ಲಿ 3 ಗುಂಪಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅವ್ರು ನೀವು ಹೇಳ್ತೀರಾ, ಅವ್ರು ಹೇಳ್ತಾರಾ? ಅವರು ಅದನ್ನು ಹೇಳಲೇಬೇಕಲ್ಲ. ಅವರು ವಿರೋಧ ಪಕ್ಷದಲ್ಲಿದ್ದಾರೆ, ಅವರು ಅಧಿಕಾರದಲ್ಲಿ ಇಲ್ಲ. ಅಧಿಕಾರದಲ್ಲಿ ಇದ್ದಾಗ ಜನ ಅವ್ರನ್ನ ತಿರಸ್ಕಾರ ಮಾಡಿಬಿಟ್ಟು ಮನೆ ಕಳಿಸಿದ್ದಾರೆ. ಇನ್ನು ವಾಪಸ್ ಬರ್ಲಿಕ್ಕೆ ಏನಾದ್ರೆಲ್ಲ ಹುಡುಕ್ತಾ ಇದ್ದಾರೆ ಅಷ್ಟೇ. ಥ್ಯಾಂಕ್ ಯು ಸರ್. ಎಸ್, ಇದಾಗಿತ್ತು ಸಚಿವರಾದಂಥ KJ ಜಾರ್ಜ್ ಅವರ ಮಾತುಗಳು. ಕ್ಯಾಮ್ರಾಮ್ಯಾನ್ ಗುರುಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.